ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರು. ಮಂಡ್ಯದತ್ತ ಈಗ ಮುಖ ಮಾಡಿದ್ದಾರಂತೆ ಅಕ್ರಮ ಬಾಂಗ್ಲಾ ವಲಸಿಗರು. ಏನೋ ಅನುಮಾನಾಸ್ಪದವಾಗಿ ಈಗ ದಂಡಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ರೈಲಿನಿಂದ ಇಳಿದು ಮಂಡ್ಯ ಕಡೆಗೆ ಮುಖ ಮಾಡ್ತಾ ಇರುವಂಥದ್ದು ನೋಡಿ. ಕರ್ನಾಟಕದಲ್ಲಿ ಈಗ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಹೆಚ್ಚಾಗ್ತಾ ಇದ್ದಾರೆ. ಮಂಡ್ಯದತ್ತ ಮುಖ ಮಾಡಿದ್ದಾರಂತೆ ಅಕ್ರಮ ಬಾಂಗ್ಲಾ ವಲಸಿಗರು. ಅನುಮಾನಾಸ್ಪದವಾಗಿ ದಂಡಾಗಿ ರೈಲಿನಿಂದ ಶಂಕಿತರು ಇಲ್ಲಿ ಬಂದು ಇಳಿದಿದ್ದಾರೆ. ಮಂಡ್ಯ ರೈಲು ನಿಲ್ದಾಣದ ಬಳಿ ನುಸುಳಿಕೋರರು ಬಿಜೆಪಿ ಟೀಮ್ ಕೈಗೆ ಸಿಕ್ಕಿರುವಂಥದ್ದು. ಇನ್ನು ಬಿಜೆಪಿ ಸದಸ್ಯರಿಂದ ಯಾರು ನೀವು, ಎಲ್ಲಿಂದ ಬಂದ್ರಿ ಅಂತ ಪ್ರಶ್ನೆಗಳನ್ನ ಕೇಳಲಾಗಿದೆ. ಪಶ್ಚಿಮ ಬಂಗಾಳದ ಅಡ್ರೆಸ್ನಲ್ಲಿ ಆಧಾರ್ ಕಾರ್ಡ್ ಅನ್ನ ಈ ಗ್ಯಾಂಗ್ ಪಡೆದುಕೊಂಡಿದೆ. ಒಬ್ಬೊಬ್ಬರನ್ನಾಗಿ ತಲಾಶ್ ಮಾಡ್ತಾ ಇದ್ದಂತೆ ನೂರಾರು ಜನ ಇಲ್ಲಿ ಪರಾರಿಯಾಗಿದ್ದಾರೆ. ಮಂಡ್ಯದ ಮಹಾವೀರ್ ಸರ್ಕಲ್, ಸಂಜಯ್ ಸರ್ಕಲ್ ಕಡೆಯಿಂದ ಪರಾರಿಯಾಗಿರುವಂಥದ್ದು. ಬಿಜೆಪಿ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಇಲ್ಲಿ ಶಂಕಿತರು ಪರಾರಿಯಾಗಿದ್ದಾರೆ. ಮಂಡ್ಯ ಪೊಲೀಸರಿಗೆ ಬಿಜೆಪಿ ನಾಯಕರು ದೂರನ್ನ ನೀಡಲು ಚಿಂತನೆ ನಡೆಸಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಮಂಡ್ಯ ಬಿಜೆಪಿ ವಕ್ತಾರ ಮಂಜುನಾಥ್ ಬಗ್ಗೆ ಮಾಹಿತಿಯನ್ನ ನೀಡಿರುವಂಥದ್ದು ನೋಡಿ. ಕರ್ನಾಟಕಕ್ಕೆ ಈಗ ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಾಗಿ ಬರ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಮಂಡ್ಯದತ್ತ ಮುಖ ಮಾಡಿದಾರಂತೆ ಅಕ್ರಮ ಬಾಂಗ್ಲಾ ವಾಸಿಗಳು. ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ರೈಲನ್ನ ಇಳಿದು ಮಂಡ್ಯ ಕಡೆಗೆ ಬರ್ತಾ ಇರುವಂಥದ್ದು. ಅಂದರೆ ಮಂಡ್ಯ ರೈಲು ನಿಲ್ದಾಣದ ಬಳಿ ಬಿಜೆಪಿ ಟೀಮ್ ಈಗ ಅವರನ್ನ ಹಿಡಿದಿರುವಂಥದ್ದು. ಬಿಜೆಪಿ ಸದಸ್ಯರಿಂದ ಯಾರು ನೀವು, ಎಲ್ಲಿಂದ ಬಂದ್ರಿ ಅಂತ ಹೇಳಿ ಪ್ರಶ್ನೆಗಳನ್ನ ಹಾಕಲಾಗಿದೆ. ಅವರ ಅಡ್ರೆಸ್ ಪ್ರೂಫ್ ಅನ್ನ ಚೆಕ್ ಮಾಡಲಾಗಿದೆ, ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡಲಾಗಿದೆ. ಈ ವೇಳೆ ಪಶ್ಚಿಮ ಬಂಗಾಳದ ಅಡ್ರೆಸ್ನ ಆಧಾರ್ ಕಾರ್ಡ್ ಅನ್ನ ಇವರೆಲ್ಲ ಹೊಂದಿರುವಂಥದ್ದು. वेस्ट बंगाल का इधर कैसो हमको आया हमको आया आओ ಏನ್ರಿ ಇದು ಬಂಗಾಳದವರು ಬಂದವರಲ್ಲಿ. ಈ ಬಗ್ಗೆ ನಮ್ಮ ವಾಹಿನಿ ಜೊತೆ ಮಾತನಾಡಲು ಮಂಜುನಾಥ್ ಮಂಡ್ಯ ಬಿಜೆಪಿ ವಕ್ತಾರರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಏನು ಕರ್ನಾಟಕಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾ ವಲಸಿಗರು ಹೆಚ್ಚಾಗಿ ಬರ್ತಿದ್ದಾರೆ ಅಂತ ಮಾಹಿತಿ ಇರುವಂಥದ್ದು. ಅದರಲ್ಲೂ ಈಗ ಮಂಡ್ಯ ಕಡೆಗೆ ಮುಖ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನೀವು ನೀಡಿದ್ದೀರಿ. ಈ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಹೇಗೆ ಗೊತ್ತಾಯ್ತು ಅವರೆಲ್ಲ ಬರ್ತಿದ್ದಾರೆ ಅಂತ? ನಿಮಗೆ ಹೇಗೆ ಮಾಹಿತಿ ಸಿಕ್ತು? ಯಾಕೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಪತನಗೊಂಡು ಸುವೇಂದು ಅಧಿಕಾರಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಅಲ್ಲಿ ಏನು ಬಾಂಗ್ಲಾ ಗಡಿ ಏನಿತ್ತು ಅದನ್ನ BSF ಗೆ ಹಸ್ತಾಂತರ ಮಾಡಂತ ಕೆಲಸ ಆಯ್ತು. ಈಗ ಏನಾಗಿದೆ ಅಂತಂದ್ರೆ ಒಂದು ಅಧಿಕೃತ ಮಾಹಿತಿಗಳ ಪ್ರಕಾರ, ಸಂಸತ್ನಲ್ಲಿ ಕೊಟ್ಟಂತ ಉತ್ತರಗಳ ಮಾಹಿತಿ ಪ್ರಕಾರ 2 ಕೋಟಿಗೂ ಹೆಚ್ಚು ಅಕ್ರಮ ವಲಸಿಗರುಗಳು ಭಾರತದಲ್ಲಿ ನೆಲೆಸಿದ್ದಾರೆ ಅಂತ ಅನ್ಬಿಟ್ಟು, ಮತ್ತೆ ಕರ್ನಾಟಕದಲ್ಲೂ ಕೂಡ 20 ಲಕ್ಷಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಇದ್ದಾರೆ ಅಂತ ಅಂದ್ಬಿಟ್ಟು ಪೊಲೀಸ್ ಇಲಾಖೆಯ ಒಂದು ಏನು ಸಭೆ ಏನಿತ್ತು ಆ ಸಭೆಯಲ್ಲಿ ಬಂದಂತ ಮಾಹಿತಿ ಮಾಧ್ಯಮಗಳಲ್ಲೂ ಕೂಡ ಹೊರಗಡೆ ಹಾಕಿದ್ದಾರೆ. ಹಾಗಾಗಿ ಏನು ಅವ್ರಿಗೆ ಉಳ್ಕೊಳ್ಳಕ್ಕೆ ಜಾಗ ಇಲ್ಲ. ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲೆಲ್ಲ ತೀವ್ರ ತರನಾದ SIR ಪ್ರಕ್ರಿಯೆಗಳು ನಡೀತಾ ಇದ್ದಾವೆ, ವೋಟ್ಗಳು ಡಿಲೀಟ್ ಆಯ್ತಾ ಇದ್ದಾವೆ. ಹಾಗಾಗಿ ಅವ್ರಿಗೆ ಸೇಫ್ ಜಾಗ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಅಧಿಕಾರ ಇದೆ, ಎಸ್ಪೆಷಲಿ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಈ ರೀತಿ ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಸೇಫ್ ಜಾಗ ಅಂತ ಜಾಗಗಳಿಗೆ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಮೇಡಮ್. ಏನ ಸರ್, ನೀವು ಅಂದ್ರೆ ಅಲ್ಲಿ ಹೋದಾಗ ಎಷ್ಟು ಜನ ಸಿಕ್ಕಿದ್ರು ನಿಮಗೆ? ಈ ಬಗ್ಗೆ ನೀವೇನಾದ್ರೂ ದೂರ ಕೊಡ್ಬೇಕು ಅಂತ ಅನ್ಕೊಂಡಿದ್ರ ಹೇಗೆ? ಒಂದು 200ರಷ್ಟು ಜನ ಇದ್ರು. ಒಂದು 25-30 ಜನ ಒಂದೊಂದು ತಂಡ ಮಾಡ್ಕೊಂಡು ಬರ್ತಾ ಇದ್ರು. ನಮಗ್ ಬಂದಂತ ಮಾಹಿತಿ ಪ್ರಕಾರ ನಾವು ಅವ್ರನ್ನ ಕ್ವಶನ್ ಮಾಡಿದ್ವಿ, ಮತ್ತೆ ಆಧಾರ್ ಕಾರ್ಡ್ ನ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದಾಗ ವಿಶೇಷ ಏನಪ್ಪಾ ಅಂದ್ರೆ ಎಲ್ರು ಕೂಡ ಜನವರಿ ಫೆಬ್ರವರಿಲಿ ಹುಡ್ತಂತವ್ರೆ, ಎಲ್ಲ ವೆಸ್ಟ್ ಬೆಂಗಾಲ್ ಅವ್ರೆ. ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಕೂಡ ನಾವು ಮಾಹಿತಿ ಕೊಟ್ವಿ. ಮಾಹಿತಿ ಕೊಟ್ಟಾದ್ಮೇಲೆ ಮತ್ತೆ ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗ ಏನೇನೋ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೋಳಿ ಫಾರಂ ಆಗಿರ್ಬೋದು, ಮೈನಿಂಗ್ ಇದಾಗಿರ್ಬೋದು, ಗಣಿಗಾರಿಕೆ ನಡೆದಂತ ಜಾಗಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು, ಎಲ್ರೂ ಕೂಡ ಏನು ಕಂದಾಯ ಇಲಾಖೆ ಕೊಟ್ಟಂತ ವಂಶವೃಕ್ಷ ಏನಿರ್ತದೆ ಇವ್ರದ್ದು 2 ತಲೆಮಾರಿಂದ ವಂಶವೃಕ್ಷ ಎಲ್ಲ ಚೆಕ್ ಮಾಡಿ ಇಲ್ಲಿಗಲ್ ಮೈಗ್ರೇಟೆಂಟ್ಸ್ ಯಾರು ಇರ್ತಾರೆ ಅವ್ರನ್ನ ಹೊರ ಹಾಕುವಂತ ಕೆಲಸ ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ ಮೇಡಮ್. ಸರ್, ಇನ್ನು ನೀವು ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಂತೆ ಅವರು ಯಾವ ರೀತಿ ಉತ್ತರವನ್ನ ಕೊಟ್ರು? ಅಂದ್ರೆ ಎಲ್ಲಿಂದ ಬಂದಿದ್ದೀವಿ ಅಂತ ಪ್ರೂಫ್ ಎಲ್ಲ ಕೊಟ್ರಲ್ವಾ? ಅಂದ್ರೆ ಎಷ್ಟು ಜನ ಸಿಕ್ಕಿದ್ರಲ್ಲಿ ಎಷ್ಟು ಜನ ಪರಾರಿ ಆದ್ರು ಸರ್?
ಎಲ್ರೂ ಕೂಡ ತಮ್ಮ ಆಧಾರ್ ಕಾರ್ಡ್ ನ ತೋರಿಸಿದ್ರು, ಎಲ್ರ ಆಧಾರ್ ಕಾರ್ಡ್ ಅನ್ನು ಕೂಡ ವೆಸ್ಟ್ ಬೆಂಗಾಲ್ ಅಡ್ರೆಸ್ ಇದ್ದದ್ದು. ಕೆಲವು ಜನ ನಾವಿಲ್ಲಿ ವಿಡಿಯೋ ಮಾಡ್ತಿದ್ದಂತ ಸಂದರ್ಭದಲ್ಲಿ ನೋಡಿ ಕಕ್ಕಾಬಿಕ್ಕಿಯಾಗಿ ಬೇರೆ ಬೇರೆ ಕಡೆ ಅವ್ರು ಡಿಸ್ಪೋಸ್ ಆಗ್ಬಿಟ್ರು. ಅಂದ್ರೆ ನೀವು ಅವರನ್ನ ಹಾಗೆ ಬಿಟ್ಟು ಕಳ್ಸಿದ್ರ ಹೇಗೆ, ಪೊಲೀಸ್ ಅವ್ರಿಗೆ ಒಪ್ಸಿದ್ರ ಹೇಗೆ ಸರ್? ಯಾಕೆಂದ್ರೆ ನಮ್ಗೆ ಅವ್ರನ್ನ ಹಿಡಿದಿಟ್ಕೊಳ್ಳಂತ ಅಧಿಕಾರ ಇಲ್ಲ. ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟು ಕೆಲವರು ರೈಲ್ವೆ ಪೊಲೀಸ್ನವರು ಕೂಡ ಯಾರ್ದಾರ್ದು ID ಕಾರ್ಡ್ ಇರಲ್ಲ ಅಂತವ್ರನ್ನ ಒಂದಿಬ್ಬರನ್ನ ಮಾಡಿ ರೆಸ್ಕ್ಯೂ ಮಾಡಿ ಬಾಲ ಕಾರ್ಮಿಕರು ಅಂತೇಳಿ ಅವ್ರನ್ನ ಒಂದು ರಿಹಾಬಿಟೇಷನ್ ಸೆಂಟರ್ ಕಳ್ಸಂತ ಮಾಡಿದಾರೆ. ಒಂದಿಬ್ಬರನ್ನೇನ ಮಾಡಿದಾರೆ ಮೇಡಮ್ ಆ ತರ. ಧನ್ಯವಾದ ಸರ್ ನಮ್ಮ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಏನು ಈಗ BJP ಟೀಮ್ ಏನಿದೆ, ಇವರು ಅಕ್ರಮ ವಲಸಿಗರು ಏನು ಬಂದಿದ್ದಾರೆ ಅವರನ್ನ ನೋಡಿ ಇಲ್ಲಿ ಅನುಮಾನಾಸ್ಪದಗೊಂಡು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರು ನೀವು, ಎಲ್ಲಿಂದ ಬಂದಿದ್ರಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಧಾರ್ ಕಾರ್ಡನ್ನು ತೋರಿಸಿರುವಂಥದ್ದು ಅವರು. ಈ ವೇಳೆ ಗೊತ್ತಾಗಿದೆ ಅಂದರೆ ಇವರು ಯಾರು, ಇವರೆಲ್ಲ ವಲಸಿಗರು ಅನ್ನುವಂಥ ಮಾಹಿತಿ ಇಲ್ಲಿ ಗೊತ್ತಾಗಿರುವಂಥದ್ದು. ಈ ಬಗ್ಗೆ ಪೊಲೀಸ್ಗೆ ಮಾಹಿತಿಯನ್ನು ಕೂಡ ನೀಡಲಾಗಿರುವಂಥದ್ದು. ಪಶ್ಚಿಮ ಬಂಗಾಳದ ಒಂದು ಅಡ್ರೆಸ್ ಇರುವಂಥದ್ದು ಇಲ್ಲಿ. ಹಾಗಾಗಿ ಏನು ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದೆ.